Okay, start ಆಯ್ತು. So today mainly we are going to studying about organization in the what we call as educational management. ಈ ಎಜುಕೇಶನಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವಿಂದು ಆರ್ಗನೈಸೇಷನ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹೋಗೋಣ. ಓಕೆ, ಐ ವಿಲ್ ಶೇರ್ ದಿಸ್ ಒನ್ ದ ಥಿಂಗ್ಸ್. ಇಲ್ಲಿ ನಾನು ಶೇರ್ ಆಗಿದ್ದು ಕಾಣಿಸ್ತಾ ಇದೆಯಾ? No, sir. ಇಲ್ಲ. ಓಕೆ, ಹೋಗಿ. I will get back. Fine. I will select the main aspect of this one. Okay, ನಾನು ಏನ್ ಮಾಡ್ಬೇಕಂತ ಹೇಳಿ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದನ್ನ. 1 minute. Fine. Is it sharing now? Yes, sir. Okay. So Yes, sir. we are in Google Classroom right now. I will go for your subject Google Classroom. VCE B.Ed 1820 4th semester Educational Management and Organization. So here, as you know it, the notifications just now in 10:54 ನಾನೊಂದು ಪೋಸ್ಟ್ ಮಾಡಿದ್ದೀನಿ. So I will click on that post. And then here one document will be there, Google document. I will click on this document. The material I have posted it. Kavita has joined. Kavita bandidar just now. Okay, here you will get the certain things. Illi nimige yen kaansutte helri? Definition of organization. Definitions of organizations. Definitions of organization ಅಂದ್ರೆ ಸಂಘಟನೆ. ಆರ್ಗನೈಸೇಷನ್ ಅಂದ್ರೆ ಸಂಘಟನೆಯ ವ್ಯಾಖ್ಯೆಗಳು. ನೀವು ಮ್ಯಾನೇಜ್ಮೆಂಟ್ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಆರ್ಗನೈಸೇಷನ್ ಅಂದ್ರೇನು ಎಂಬುದರ ಬಗ್ಗೆ ನಾವು ಒಂದು ಥೆರಾಟಿಕಲ್ ಕಾನ್ಸೆಪ್ಟ್ ಅನ್ನೇ ಹೌದಾ ತಿಳಿದುಕೊಳ್ಬೇಕಾಗ್ತೈತಿ. ಒಂದು ಲಿಖಿತವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗ್ತೈತಿ. ಇಲ್ಲಿ ಸಾಕಷ್ಟು ಮಹನೀಯರು ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ದೇರ್ ಆರ್ ನಂಬರ್ ಆಫ್ legendary persons, they have put forth this definitions of organization. First one I will take up according to J.B. Sears. J.B. Sears ಇವರ ಪ್ರಕಾರ the term organization is used widely to refer to any collection of persons, materials, procedures, ideas or facts so arranged and ordered that in each case the combination of parts makes a meaningful whole. ಕನ್ನಡದಲ್ಲಿ J.B. Sears ಇವರ ಪ್ರಕಾರ ಸಂಘಟನೆ ಎಂಬ ಪದವನ್ನು ವ್ಯಕ್ತಿಗಳು, ವಸ್ತುಗಳು, ಕಾರ್ಯವಿಧಾನಗಳು, ಆಲೋಚನೆಗಳು ಅಥವಾ ಸತ್ಯಗಳ ಯಾವುದೇ ಸಂಗ್ರಹವನ್ನು ಉಲ್ಲೇಖಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಭಾಗಗಳ ಸಂಯೋಜನೆಯು ಅರ್ಥಪೂರ್ಣವಾದ ಸಮಗ್ರತೆಯನ್ನು ನೀಡುತ್ತದೆ ಎಂದು ಆದೇಶಿಸಲಾಗಿದೆ. ಒಂದು ಕನ್ನಡದಲ್ಲಿ ನಾನು ಆಕ್ಚುಲಿ ಇದನ್ನ ಗೂಗಲ್ ಟ್ರಾನ್ಸ್ಲೇಷನ್ಗೆ ಹೋಗಿ ಇಂಗ್ಲಿಷ್ನಿಂದ ಕನ್ನಡದಲ್ಲಿ ಏನ್ ಮಾಡಿರ್ತೀನಿ, ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಆದರೆ ನೀವು ಇನ್ನೊಮ್ಮೆ ಕನ್ನಡ ಮೀಡಿಯಂದವ್ರು ಸ್ವಲ್ಪ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಕೊಳ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆದ್ರೂ ಕೂಡ ಏನ್ ಮಾಡ್ರಿ, ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ನಿಮಗೆ ಸಿಗ್ತೈತಿ. ನೀವು ಟೆಕ್ಸ್ಟ್ ಬುಕ್ ಯಾವ್ದು ರೆಫರ್ ಮಾಡ್ಬೇಕಂದ್ರೆ ಕನ್ನಡ ಮೀಡಿಯಂದವರು ಡಾಕ್ಟರ್ S.G. ಆದ್ಬಾಡ್ ಮತ್ತು ಮುಳ್ಳೊಳ್ಳೆ ಅವರು ಒಂದು ಬುಕ್ ಬರೆದಿದ್ದಾರೆ, ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಅಂತ. ಸೊ ಇನ್ನೊಂದು ನಿಮ್ ಪಾಟೀಲ್ ಸರ್ ಕೂಡ ಬರ್ತಿದ್ದಾರೆ, ಶೈಕ್ಷಣಿಕ ನಿರ್ವಹಣೆ ಮತ್ತು ಸಂಘಟನೆ ಅಂತ ಹೇಳಿ. ನೀವು ಯಾವ್ದನ್ನು ಕೂಡ ನೀವು ಕನ್ನಡ ಮೀಡಿಯಂದವ್ರು ರೆಫರ್ ಮಾಡ್ಕೋಬಹುದು. So let us back to this definition J.B. Sears. The term organization used widely to refer to any collection of persons, materials, procedures, ideas or facts. This is the first point. Okay, ಮೊದಲನೇ ಅಂಶ ಏನು ಅಂತಂದ್ರೆ it is to any collection of persons. ಯಾವುದೇ ಒಂದು ವ್ಯಕ್ತಿಗಳ ಏನಾಗಿರಬಹುದು, ಒಂದು ಸಂಗ್ರಹ ಅಥವಾ ಅವರ ಕೂಡುವಿಕೆ ಅಥವಾ ಜೊತೆ ಇರುವಿಕೆ ಅಥವಾ ಮಟೀರಿಯಲ್ಸ್, ಪರ್ಸನ್ಸ್, ಮಟೀರಿಯಲ್ಸ್, ಅವು ವ್ಯಕ್ತಿಗಳು ಇರಬಹುದು ಅಥವಾ ವ್ಯಕ್ತಿಗಳ ಜೊತೆಗೆ ವಸ್ತುಗಳು ಇರಬಹುದು
ಅಥವಾ ಪ್ರೊಸೀಜರ್ಸ್ ವಿಧಾನಗಳು ಕೂಡ ಇರಬಹುದು. ದೇರ್ ಮೈಟ್ ಬಿ ಎನಿ ಕೈಂಡ್ ಆಫ್ ದ ಪ್ರೊಸೀಜರ್ಸ್ ಆರ್ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್, ಪರ್ಸನ್ಸ್, ಮಟೀರಿಯಲ್ಸ್, ಪ್ರೊಸೀಜರ್ ಆರ್ ಐಡಿಯಾಸ್ ಆರ್ ಫ್ಯಾಕ್ಟ್ಸ್. So whatever it is produced by in the mind of the people, so they are also going to be organized here. Organized here, physical living beings are also there, materials are also there, the physical objects are also there, procedures, the ways, means, they are also there. At last, the ideas and also the facts. In such a way that ಹೇಗಿದಾವಂದ್ರೆ ಅವುಗಳ ಸಂಘಟನೆ so arranged ಹೇಗೆ ಅವುಗಳ ಒಂದು ಕಲೆಕ್ಷನ್ ಆಗಿರುತ್ತದೆ ಅಂದ್ರೆ, and arranged that in each case the combination of parts makes a meaningful whole. The combination of all these parts, whether it is a person, whether they are the materials, whether they are the any kind of the procedures or ideas created by any human being or the facts, ordered that in each case, order means the arrangement of those things will be in such a way that they should produce the meaningful whole. There should be a comprehensive meaning should be produced by it, then only we can call it as a organization. ಅಂದ್ರೆ ಒಂದು ಆರ್ಗನೈಸೇಷನ್ ಅಂದ್ರೆ ಇಲ್ಲಿ 4 ಜನ ಸೇರಿದ್ರೆ ಅದಕ್ಕೆ ಆರ್ಗನೈಸೇಷನ್ ಅನ್ನೋದಕ್ಕಾಗಲ್ಲ. We cannot say that if the combination of 3, 4 or 5 persons, if they combine together, sitting or doing something else, it is not the organization. Organization is having this certain sort of the ideas, objectives, facts. To achieve their whatever the objectives or the ideas, they will follow certain procedures. They will use materials in regard to that one. It's in such a way that it is going to producing the constructive results, constructive outputs. ಅದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಅದಕ್ಕೆ ಒಂದು ಸಂಘಟನೆ ಅಂತ ಹೇಳ್ತೀವಿ. ಅದಕ್ಕೆ ವ್ಯಕ್ತಿಗಳು, ಅವುಗಳ ಜೊತೆಗಿರ್ತಕ್ಕಂಥ ಸಾಮಗ್ರಿಗಳು, ಅವರುಗಳು ಬಳಸ್ತಕ್ಕಂತಹ ವಿಧಾನಗಳು, ಜೊತೆಗೆ ಅವರ ವಿಚಾರಧಾರೆಗಳು, ಇವೆಲ್ಲವುಗಳನ್ನ ಒಂದು ವ್ಯವಸ್ಥಿತವಾಗಿ ಕ್ರೋಢೀಕರಿಸಿ ಅವುಗಳಿಂದ ಉಂಟಾಗ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಉತ್ಪನ್ನರ ಅನ್ರಿ ಅಥವಾ ಫಲಿತಾಂಶರ ಅನ್ರಿ, ಅವುಗಳಿಗೆ ಅಂತಹ ಒಂದು ಸಂಪೂರ್ಣವಾದ ಅರ್ಥಬದ್ಧವಾದ ವ್ಯವಸ್ಥೆಗೆ it together, the combination of all these parts, persons, materials, procedure, ideas or facts, all together it has to produce the constructive results, and that is it is called as it makes a meaningful whole. Okay, next go for another definition. ಇಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಇನ್ನೊಂದು ಸಂಗತಿ, ಈ ಕ್ಲಿಕ್ ಏನ್ ಮಾಡಿರ್ತೀನಲ್ಲ ಇದನ್ನೆಲ್ಲ ಲಿಂಕ್, ಇದರಿಂದ ನಿಮ್ಗೆ ಇನ್ನೂ ಹೆಚ್ಚಿಗೆ ಏನ್ ಸಿಗುತ್ತೆಪ್ಪ ಅಂದ್ರ ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಚಾರಗಳು ನಿಮ್ಗೆ ಸಿಗ್ತಿರ್ತಾವು, ಅದನ್ನ ನೀವು ಬಳಸ್ಕೋರಿ ಆಮೇಲೆ. ಓಕೆ, ನೆಕ್ಸ್ಟ್, ಅಕಾರ್ಡಿಂಗ್ ಟು WH ರೈಬರ್ನ್ ಇವರ ಪ್ರಕಾರ, ಆರ್ಗನೈಸೇಷನ್ ಸಿಂಪ್ಲಿ ಮೀನ್ಸ್ ದ ಪ್ರಾಕ್ಟಿಕಲ್ measures which we take to ensure that the system of work we use will be of the greatest possible assistance in carrying our aims and of the greatest benefits to our children. WH ರೈಬರ್ನ್ ಇವರು ತಮ್ಮ ವ್ಯಾಖ್ಯಾನದಲ್ಲಿ ಹೇಗೆ ತಿಳಿಸಿದ್ದಾರೆಂದ್ರೆ, ಸಂಘಟನೆಯ ಬಗ್ಗೆ, ಸಂಘಟನೆ ಎಂದರೆ ನಾವು ಬಳಸುವ ಕೆಲಸದ ವ್ಯವಸ್ಥೆಯು ನಮ್ಮ ಗುರಿಗಳನ್ನು ಸಾಗಿಸುವಲ್ಲಿ ಮತ್ತು ನಮ್ಮ ಮಕ್ಕಳಿಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುವಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ನೆರವು ನೀಡುತ್ತದೆ ಎಂದು ವಿಮೆ ಮಾಡಿಸಲು ನಾವು ತೆಗೆದುಕೊಳ್ಳುವ ಪ್ರಾಯೋಗಿಕ ಕ್ರಮಗಳು ಅಂತ ಇವರು ಹೇಳಿದ್ದಾರೆ. ಇಲ್ಲಿ ಬುಕ್ ಇದೆ ಕನ್ನಡದಲ್ಲಿ, ಸ್ವಲ್ಪ ಏನೋ ನನಗೇನೋ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಏನೋ ಅನಿಸ್ತಿದೆ ಇದೆ. ಸೊ ಇರ್ಲಿ, ಅದನ್ನ ನೀವು ಆಮೇಲೆ ಕೂಡ ನೀವು ನೋಡ್ಕೋಬಹುದು. 2 ಬುಕ್ಸ್ ಗಳಲ್ಲಿ ಹೇಳಿದ್ದೀನಿ. ಇಂಗ್ಲಿಷ್ ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಸೊ ದಟ್ ಯು ವಿಲ್ ಕಮ್ ಟು ನೋ, ಯು ಕ್ಯಾನ್ ಮಾಡಿಫೈ ಇಟ್ ಇನ್ ಕನ್ನಡ ಆಲ್ಸೋ. ಆರ್ಗನೈಸೇಷನ್ ಸಿಂಪ್ಲಿ ಮೀನ್ಸ್, ಸರಳವಾಗಿ ಹೇಳಬೇಕೆಂದರೆ ಸಂಘಟನೆಯು the practical measures which we take to ensure that, ಇದೊಂದು ಪ್ರಾಯೋಗಿಕವಾಗಿರ್ತಕ್ಕಂತಹ ನಾವು ಬಳಸ್ತಕ್ಕಂಥ ವ್ಯವಸ್ಥೆ, ಖಚಿತಪಡಿಸ್ತಕ್ಕಂಥ ವ್ಯವಸ್ಥೆಯಾಗಿದೆ. we take to ensure that the system, ಬರೀ ಒಂದು ವ್ಯವಸ್ಥೆ ಅಂದ್ರೆ ಸುಮ್ಮನೆ 4-6 ಜನ ವಸ್ತುಗಳು ಕೂಡಿದ್ದಲ್ಲ, ನಾವು ಅದನ್ನು ಖಚಿತಪಡಿಸಿಕೊಳ್ಳಬೇಕು. we have to ensure that
we are achieving a certain goal. ನಾವು ಬಳಸುವ ಕೆಲಸದ ವ್ಯವಸ್ಥೆಯು ನಮ್ಮ ಗುರಿಗಳನ್ನು ಸಾಗಿಸುವಲ್ಲಿ ಮತ್ತು ಸೊ ಇನ್ಶೂರ್ ದ್ಯಾಟ್ ದ ಸಿಸ್ಟಮ್ ಆಫ್ ವರ್ಕ್, ನಾವೇನು ಕೆಲಸ ತೆಗೆದುಕೊಂಡಿರ್ತೀವೋ, ವಾಟ್ ಎವರ್ ದ system of work that we have undertaking, we have to ensure it before taking it. Okay, the practical measures which we take to ensure that system of the work we use will be of the greatest possible assistance. ಅದು ಏನಾಗಿರ್ಬೇಕು, ಸಾಧ್ಯವಿರುವ ಮಟ್ಟಿಗೆ ಇನ್ ಕ್ಯಾರಿಯಿಂಗ್ ಅವರ್ ಏಮ್ಸ್, ನಮ್ಮ ಉದ್ದೇಶಗಳ ಜೊತೆಗೆ ಅದು ಸಾಗುವಂತಿರಬೇಕು. we have to go all along. The way or the procedure should be in such a way that it should be all along to reach towards our aims and of the greatest benefits to our children. ಆ ಮೂಲಕವಾಗಿ ಅತ್ಯಂತ ಹೆಚ್ಚಿನ ಬಹಳಷ್ಟು ಲಾಭಗಳನ್ನು ಏನ್ ಮಾಡಬೇಕು, ನಮ್ಮ ಮಕ್ಕಳಿಗೆ ತಂದು ಕೊಡಬೇಕು. ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಯೋಗಿಕ ಕ್ರಮಗಳು ಅಥವಾ ವಿಧಾನಗಳು, whatever the practical measures which we take to ensure that the system of the work, ಆ ಒಂದು ವ್ಯವಸ್ಥೆಯಲ್ಲಿ ಆ ಕೆಲಸದಲ್ಲಿ ನಾವು ಈ ತೆರನಾಗಿರ್ತಕ್ಕಂತಹ ಏನು ಖಚಿತವಾಗಿರ್ತಕ್ಕಂತಹ ಅಂಶಗಳನ್ನ ಗಮನಿಸಬೇಕಾಗ್ತೈತಿ. So these two are the main definition. You can also take out the few more definition. Okay, next one is Encyclopedia of Education Research. According to Encyclopedia of Educational Research, education administration is the process of integrating the efforts of persons. Administration, education administration, ಇಲ್ಲಿ ಬಂತು ಶೈಕ್ಷಣಿಕ, ನೇರವಾಗಿ ಇದು ಶೈಕ್ಷಣಿಕ ಆಡಳಿತಕ್ಕೆ ಸಂಬಂಧ ಪಡ್ತೈತಿ. ಇದು ನಿಮಗೆ ಆಕ್ಚುಲಿ ಇದು ಸಂಬಂಧ ಪಡೋದಿಲ್ಲ. ಓಕೆ, ಅದು ಬಂದಾಗ ಅದನ್ನ ನಾನು ಮತ್ತೆ ಹೇಳ್ತೀನಿ. Then let us go for our school organization. Let us go for the school organization. ನೀವು ನೋಡಬಹುದು aims and objectives of school organization. Aims and objectives of school organization. Okay, ಇದನ್ನ ಯಾರು ಓದ್ತೀರಿ? The first aim, ಶಾಲಾ ಸಂಘಟನೆಯ ಗುರಿಗಳು ಮತ್ತು ಉದ್ದೇಶಗಳು. First one, who will read it? ಕನ್ನಡದಲ್ಲಿನೂ ಇದೆ, ಇಂಗ್ಲಿಷ್ ನಲ್ಲಿನೂ ಇದೆ. ಇಂಗ್ಲಿಷ್ ಮೀಡಿಯಂದವರು, ಲೆಟ್ ದೆಮ್ ಕಮ್ ಫಾರ್ವರ್ಡ್ ಟು ರೀಡ್ ಇಟ್. ಕನ್ನಡ ತೆಗಿರಿ, ಓದ್ತೇನ್ರಿ ನಾನು. ಓದ್ಯಾ? ಓಕೆ, ಗುಡ್. ಓಕೆ, ಒಳ್ಳೆಯದು, ಮೊದಲೇದಷ್ಟೇ. ಓದೋ. ಶಾಲೆಗಳು ಸುಧಾರಣೆ ಎಂಬುದು ಮೂಲ. ಓಕೆ, ಶಾಲೆಗಳು ಸಮಾಜಗಳ ಸುಧಾರಣೆ ಎಂಬ ಮೂಲ ಗುರಿಯನ್ನ ಹೊಂದಿರಬೇಕು. ಇದನ್ನ ಹೇಳಿದೀನಿ, ನಾನು ಇನ್ನೊಮ್ಮೆ ಹೇಳ್ತೀನಿ. ಇದನ್ನ ಸುಮ್ನೆ ನಾನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತೀನಿ, ನೀವು ಒಂದ್ ಸ್ವಲ್ಪ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಬುಕ್ಸ್ ನೋಡ್ಕೊಂಡು. ಓಕೆ, ಸೊ ಹಿಯರ್ ದ ಬೇಸಿಕ್ aims and objectives of the school organization. The basic aim is that schools are the betterment of society. Schools are the betterment of the society. ನಂದೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂದ್ರೆ, ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ ಎಲ್ಲರಿಗೂ ಕೂಡ. ಎಲ್ಲರೂ ನೀವು ನಿಮ್ಮ ನೋಟ್ಬುಕ್ ನಲ್ಲಿ ಒಂದು ಬರಿಬೇಕು. ನಾ ಯಾರಿಗೆ ಕೇಳ್ತೀನಿ ಅವ್ರು ನನಗ್ ತೋರಿಸ್ಬೇಕು ಕ್ಯಾಮ್ರಾ ಹಿಡಿದು. ಓಕೆ, ಏನು ಪ್ರಶ್ನೆ ಅಂದ್ರೆ, my question to you is that why the school is called as organization. ಶಾಲೆಯನ್ನು ನಾವು ಒಂದು ಸಂಘಟನೆ ಎಂದು ಯಾಕೆ ಹೇಳುತ್ತೇವೆ? ನನ್ನ ಪ್ರಶ್ನೆ ಇದು. ಇದಕ್ಕೆ ಸಂಬಂಧಪಟ್ಟಂಗ ಪಾಯಿಂಟ್ಸ್ ಗಳನ್ನ ನೀವು ಬರೀರಿ. ನಿಮಗೆ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಮೇನ್ ಇದ್ದದ್ದು ಪಾಯಿಂಟ್ ಬರೀರಿ, ಕಂಪ್ಲೀಟ್ ಅಂತಲ್ಲ. ಶಾಲೆಯನ್ನು ನಾವು ಒಂದು ಸಂಘಟನೆ ಎನ್ನುತ್ತೇವೆ ಏಕೆ? Why the school is called as an organization? Okay, I will give 1 minute time. ಎಲ್ಲರೂ ನಿಮ್ ನೋಟ್ಬುಕ್ ನಲ್ಲಿ ಬರಿಬೇಕು. ಎಲ್ಲರೂ ನಿಮ್ಮ ನೋಟ್ಬುಕ್ ನಲ್ಲಿ ಬರಿಬೇಕು.
ಆಮೇಲೆ ನಿಮ್ ಕ್ಯಾಮ್ರಾನ್ ಮುಂದೆ ನನಗ್ ತೋರಿಸ್ಬೇಕು. ಮೇಜರ್ ಪಾಯಿಂಟ್ಸ್ ಆರ್ ಟರ್ಮ್ಸ್ ಯು ಹ್ಯಾವ್ ಟು ಶೋ ಇಟ್. ನಾ 21 ಜನ ಇದ್ದೀರಿ. ದೇರ್ ಆರ್ 21 ಸ್ಟೂಡೆಂಟ್ಸ್ ಆಲ್ ಟುಗೆದರ್ ರೈಟ್ ನೌ. ಯಾರೋ ಏನು ಮಾಡಕ್ ಹೋಗ್ಬಿಡ್ಲಿ ಅಂತ ರೋಡ್. ಏನ್ ಮಾಡಕತ್ರಿಪ್ಪ? Why the school is called as organization? ಶಾಲೆಯೊಂದು ಸಂಘಟನೆಯೊಂದು ಯಾಕೆ ಹೇಳುತ್ತೇವೆ? ಓಕೆ ಫೈನ್. ಶ್ರೀದೇವಿ ತೋರಿಸ್ರಿ ನಮಗದನ್ನ. ನೀವೇನ್ ಮಾಡಿರಿ? ನೀವೇನ್ ಬರ್ದಿದ್ದೀರಿ ತೋರಿಸ್ರಿ ನಮ್ಗೆ. ಓಕೆ ಫೈನ್. ಓಕೆ, ಅದನ್ನ ಓದ್ರಿ. ಯಾಕೆ ನೀವು ಶಾಲೆಯೊಂದು ಶಾಲೆಗಳು ಸಮುದಾಯದ ನಿರ್ವಹಿಸುವಲ್ಲಿ ಪ್ರಮುಖ ಗುರಿಯನ್ನು ಹೊಂದೈತ್ರಿ, ಅದಕ್ಕೆ ಸಂಘಟನೆ ಅಂತ ಕರಿತೀವಿ. ಶಾಲೆಗಳು ಎಲ್ಲಾ ಸಮುದಾಯಗಳ ಜೊತೆ ಉತ್ತಮ ಬಾಂಧವ್ಯನ ಬೆಳೆಸಾಕ ಹೆಲ್ಪ್ ಮಾಡತ್ರಿ, ಅದಕ್ಕ ಅದನ್ನ ಸಂಘಟನೆ ಅಂತ ಕರಿತೀವ್ರಿ. ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಅದು ಸಹಾಯ ಮಾಡತ್ತಲ್ರಿ, ಅದಕ್ಕ ಅದನ್ನ ಸಂಘಟನೆ ಅಂತ ಕರಿತೀವಿ. ಓಕೆ ಓಕೆ ಫೈನ್. ದಿಸ್ ಇಸ್ ಒನ್ ಥಿಂಗ್. ಸುಧಾ, ನೀವು ತೋರಿಸ್ರಿ. ಸುಧಾ, ಹೇಳ್ರಿ ನೀವೇನ್ ಬರ್ದಿರಿ? ಎಲ್ಲರೂ ಒಗ್ಗೂಡಿ ಕಲಿಯಲು ಸಹಾಯಕವಾಗಿದ್ದೀರಿ. ಓಕೆ. ಎಲ್ಲಾ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಆಕೈತ್ರಿ. ಇಷ್ಟೇನಾ? ಮತ್ತೆ ಯಾವುದೇ ರೀತಿಯ ಭೇದ ಭಾವ ಶಾಲೆಗಳಲ್ಲಿ ಇರೋದಿಲ್ರಿ. ಓಕೆ. ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸಿಕೊಡಲು ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ತೈತ್ರಿ. ಓಕೆ ಫೈನ್, ಥ್ಯಾಂಕ್ ಯು. ಸೊ ನೀವೀಗ 2 ಡೆಫಿನೇಷನ್ ನೋಡಿದ್ರಿ. ಆ ಡೆಫಿನೇಷನ್ ಇರ್ತಕ್ಕಂಥ ಅಂಶಗಳನ್ನ ಇನ್ನೊಂದ್ಸಾರಿ ನೀವು ಹೋಗಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತೈತೆ ಅದು. ಯಾಕೆ ಶಾಲೆಯೊಂದು ಸಂಘಟನೆ, ವೈ ದ ಸ್ಕೂಲ್ ಈಸ್ ಕಾಲ್ಡ್ ಎಸ್ an organization. Here school is also, according to, come back now here, according to JBCs, the term organization is used widely to refer to any collection of person. Widely referred, widely means in comprehensively referred or represented or related. ವ್ಯಾಪಕವಾಗಿ ಇದನ್ನೇ ಏತಕ್ಕೆ ಬಳಸುತ್ತೇವೆಂದರೆ, ಹೌದಾ, ಇಲ್ಲಿ ವ್ಯಕ್ತಿಗಳು, ವಸ್ತುಗಳು, ಕಾರ್ಯವಿಧಾನಗಳು, ಆಲೋಚನೆಗಳು ಮತ್ತು ಸತ್ಯತೆಗಳ ಯಾವುದೇ ಸಂಗ್ರಹವನ್ನಂತ ಹೇಳ್ತೀವಿ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪರ್ಸನ್ಸ್, ಮೆಟೀರಿಯಲ್, ಪ್ರೊಸೀಜರ್, ಐಡಿಯಾಸ್ ಅಂಡ್ ಫ್ಯಾಕ್ಟ್ಸ್. Here persons are teachers, surely teachers, students as well. Apart from that, all the
supporting staff, non-teaching staff, and materials, buildings, classrooms, equipments. Then whatever we are following, any kind of the work here, we are using our own procedures. Teachers will also follow their own procedure in relation to teaching, evaluation, and in relation to maintaining the relationship with their ideas or facts. They are arranged, combined in such a way that they are the parts which makes meaningful whole. ಅವೆಲ್ಲವುಗಳನ್ನು ನಾವು ಬಳಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂತಹ, ಸಮಗ್ರವಾಗಿರ್ತಕ್ಕಂತಹ, ಪೂರ್ಣವಾಗಿರ್ತಕ್ಕಂತಹ ಒಂದು ಉತ್ಪನ್ನಗಳನ್ನ ಅಥವಾ ಫಲಿತಾಂಶಗಳನ್ನ ಹೊರಗೆ ತರ್ತೀವಿ. ದಿಸ್ ಈಸ್ ಒನ್ ಥಿಂಗ್. ಅಗೇನ್ ಐ ವಿಲ್ ಗೆಟ್ ಬ್ಯಾಕ್ ಹಿಯರ್. ಮತ್ತೊಮ್ಮೆ ಬರ್ತೀನಿ. ಫಸ್ಟ್ ಒನ್, ದ ಬೇಸಿಕ್ ಏಮ್ ಈಸ್ ದ್ಯಾಟ್ schools are the betterment of society. ಯಾಕೆ ಇದಾವು ಶಾಲೆಗಳು? ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ಎಲ್ಲಾ ಏಮ್ಗಳು, ಉದ್ದೇಶಗಳು ಬಹಳ ಇದಾವು. ಮೂಲಭೂತವಾದ ಗುರಿ, ಬೇಸಿಕ್ ಏಮ್ ಅನ್ನೋದಿರ್ತೈತಿ. is that schools are betterment of society. ಸಮಾಜದ ಏಳಿಗೆಗಾಗಿ ಮೂಲಭೂತ ಉದ್ದೇಶವನ್ನಿಟ್ಟುಕೊಂಡು ಶಾಲೆಗಳು ಸ್ಥಾಪಿಸಲ್ಪಟ್ಟಿವೆ. ಅದರ ಮೂಲಭೂತವಾದ ಗುರಿ ಏನಿದೆ? ಸಮಾಜದ ಕಲ್ಯಾಣ ಮಾಡತಕ್ಕಂಥದ್ದು, ಸುಧಾರಿಸುವುದು. ಓಕೆ, ಸೊ ಇಟ್ ಶುಡ್ ಹ್ಯಾಸ್ ಟು ಇಂಪ್ರೂವೈಸ್ ದಿ ಸೊಸೈಟಿ. It has to take concern towards the society to the next level for the improvement in all the domains of the society. ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಏನೇನು ಕಂಡು ಬರುತ್ತೈತಲ್ಲ, ಸಮಾಜದ ಶಿಕ್ಷಣ ಇರಬಹುದು, ಆರ್ಥಿಕತೆ ಇರಬಹುದು, ಸಾಮಾಜಿಕತೆ ಇರಬಹುದು, ಅಥವಾ ಇನ್ನಿತರ ಯಾವುದೇ ಸಂಗತಿಗಳಿರಬಹುದು, ಅವರ ಒಂದು ಸಮಾಜದ ಒಂದು ಏಳಿಗೆಗಾಗಿ ಈ ಶಾಲೆಗಳ ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಗುರಿಯನ್ನು ಹೊಂದಿದವೆ. ನೆಕ್ಸ್ಟ್ ಒನ್ ಈಸ್ ಟು ಪ್ರೊವೈಡ್ ಆನ್ ಎಫಿಷಿಯಂಟ್ ಲೈಫ್ ಆಫ್ ಸ್ಕೂಲ್ ಚಿಲ್ಡ್ರನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟು ಪ್ರೊವೈಡ್ ಆನ್ ಎಫಿಷಿಯಂಟ್ ಲೈಫ್ ಆಫ್ ಸ್ಕೂಲ್ ಚಿಲ್ಡ್ರನ್. ನೀವು ಸುಮ್ಮನೆ ಹೋಗಿ ಪಾಠ ಮಾಡಿದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಪ್ರೊವೈಡ್ efficient life, not only life, efficient. Efficient means whatever you teach, ನೀವು ಏನ್ ಟೀಚ್ ಮಾಡ್ಬೇಕಂತೀರಿ ಅದು ಏನಾಗಿರ್ಬೇಕಾಗ್ತೈತಿ, ಅವರಲ್ಲಿ ಸಂಪೂರ್ಣವಾದ ದಕ್ಷತೆಯನ್ನು ತರಲೇಬೇಕು. 100% your education should be changed their life. Efficient life, efficient, efficient ಅಂತ ನಾವು ಮಾತಾಡ್ತಾ ಇರ್ತೀವಿ. ಎಫಿಷಿಯನ್ಸಿ ಅಂದ್ರೆ ಏನು? ದಕ್ಷತೆ, ಪೂರ್ಣವಾಗಿರ್ತಕ್ಕಂಥ ದಕ್ಷತೆಯನ್ನ ತರ್ತಕ್ಕಂಥ ಕ್ರಮಗಳನ್ನು ನೀವು ಅನುಸರಿಸಬೇಕು. ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಪಾತ್ಸ್ ಆರ್ ಕೋರ್ಸಸ್, ವೆದರ್ ಇಟ್ ಈಸ್ ಇನ್ ಕ್ಲಾಸ್ ರೂಮ್ ಆರ್ ಔಟ್ಸೈಡ್ ದ ಕ್ಲಾಸ್ ರೂಮ್, ಟು ಬ್ರಿಂಗ್ ಔಟ್ ದೇರ್ ಇನ್ಎಬಿಲಿಟಿ ಟು ದಟ್ ಆಫ್ ದಿ ಮ್ಯಾಕ್ಸಿಮಮ್ ಲೆವೆಲ್ and prepare them for the art of learning together. ಸೊ ಇನ್ನು 10 ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನಾನು ಈ 3 ಉಳಿದಿರ್ತಕ್ಕಂಥ ಪಾಯಿಂಟ್ ಗಳನ್ನ ನಾನು ಮುಗಿಸ್ತೀನಿ. ಆಮೇಲೆ ಈ ವಿಡಿಯೋನು ಕೂಡ ಏನಾಗುತ್ತೆ, ನಿಮ್ಗೆ ಅಪ್ಲೋಡ್ ಆಗುತ್ತೆ. ಜೊತೆಗೆ ಇದು ಕೂಡ ನಿಮ್ಗೆ ಸಿಗುತ್ತೆ, ನೋಟ್ಸ್ಗಳು, ಈ ಮೇನ್ ಪಾಯಿಂಟ್ಸ್ ಗಳು ಕೂಡ ಸಿಗ್ತವೆ. ಪ್ರಿಪೇರ್ ದೆಮ್ ಫಾರ್ ದ ಆರ್ಟ್ ಆಫ್ ಲರ್ನಿಂಗ್ ಟುಗೆದರ್. ಸಿ ಫಾರ್ ಎಕ್ಸಾಂಪಲ್, ಇನ್ ದಿಸ್ ಮಾಡರ್ನೈಸ್ಡ್ ವರ್ಲ್ಡ್, we are not at all in a position to contact our next door, our children or persons or dwellers. ನಮ್ಮ ಮನಿ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನೇ ನಾವೇನ್ ಮಾಡೋದಿಲ್ಲ, ಮಾತಾಡ್ಸೋದಿಲ್ಲ. ಈ ಶಾಲೆ ಏನ್ ಬೆಳೆಸ್ತೈತೆ ಅಂದ್ರೆ ಪ್ರಿಪೇರ್ ದಮ್ ಫಾರ್ ಆರ್ಟ್ ಆಫ್ ಲರ್ನಿಂಗ್ ಟುಗೆದರ್. ಸೊ ಎಲ್ಲರೂ ಕೂಡಿ ಹೇಗೆ ಕಲಿಬೇಕು ಅನ್ನೋದನ್ನ ತಿಳಿಸಿಕೊಡ್ತೈತಿ. ಟು ಬ್ರಿಂಗ್ ಸ್ಕೂಲ್ ಅಂಡ್ ಕಮ್ಯುನಿಟಿ, ಆನ್ ಒನ್ ಸೈಡ್ ಸ್ಕೂಲ್ ಇಸ್ ದೇರ್, ಆನ್ ದ ಅದರ್ ಸೈಡ್ ಕಮ್ಯುನಿಟಿ ಇಸ್ ದೇರ್. To bring school and community close to each other. ಶಾಲೆ ಮತ್ತು ಸಮುದಾಯ ಅವೆರಡೂ ಕೂಡ ಏನಾಗಬೇಕು, ಜೊತೆಯಾಗಿ ಸಾಗಬೇಕಾಗ್ತೈತಿ. ಹೀಗಾಗಿ ಏನ್ ಮಾಡ್ತಾ ಹೋಗ್ತೈತದು, ಇಟ್ ವಿಲ್ ಬ್ರಿಂಗ್ ಟುಗೆದರ್, ಸಮೀಪಕ್ಕೆ ತಂದು ಹತ್ತಿರಕ್ಕೆ ತರುತ್ತದೆ ಶಾಲೆ ಮತ್ತು ಸಮುದಾಯ. ಯಾಕಂದ್ರೆ ಸಮುದಾಯದಲ್ಲಿ ಇರ್ತಕ್ಕಂತಹ ಹಲವಾರು ಸಂಗತಿಗಳು ಏನದವಲ್ಲ, ಅದನ್ನು ಸುಧಾರಿಸಬೇಕಾಗಿರ್ತಕ್ಕಂಥದ್ದು, ಅವುಗಳನ್ನ
ಬೆಟರ್ಮೆಂಟ್ ಗೆ ತರ್ತಕ್ಕಂಥ ಕೆಲಸ ಶಾಲೆ ಆಗಿರೋದ್ರಿಂದ ಇಟ್ ಹ್ಯಾಸ್ ಟು ಬಿ ದ ಸ್ಕೂಲ್ ಹ್ಯಾಸ್ ಟು ಬಿ ವೆರಿ ಮಚ್ ಕ್ಲೋಜರ್ ಲಿಂಕೇಜ್ ಟು ದಟ್ ಆಫ್ ದಿ community to enhance the society as well as individual as well as the students life. Next one is to prepare the students for some particular type of education. To prepare the students for some particular type of education which is in the interest and ability of the students. ನೀವು ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕಾಗ್ತೈತಿ ಟು ಪ್ರಿಪೇರ್ ದ ಸ್ಟೂಡೆಂಟ್ಸ್ ಫಾರ್ ಸಮ್ ಪರ್ಟಿಕ್ಯುಲರ್ ಟೈಪ್ ಆಫ್ ದಿ ಎಜುಕೇಶನ್ಸ್. as the number of the students are diversified in the school, we don't know what type of the abilities the student is exhibiting or the hidden in him or her. ಯಾವ ಮಕ್ಕಳ ಕೈಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯಗಳಿದಾವ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅವ್ರು ಏನಂತಿದ್ದಾರೆ, ಟು ಪ್ರಿಪೇರ್ ದ ಸ್ಟೂಡೆಂಟ್ಸ್ ಫಾರ್ ಸಮ್ ಪರ್ಟಿಕ್ಯುಲರ್ ಟೈಪ್ ಆಫ್ ಎಜುಕೇಶನ್. ಕೆಲವರು ಗಣಿತದಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಕನ್ನಡದಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ರಾಯಿಂಗ್ ನಲ್ಲಿ ಚೆನ್ನಾಗಿರ್ತಾರೆ. ಅಂತಹ ಶಿಕ್ಷಣ ಕೊಡ್ರಿ. ಪ್ಲೀಸ್ ಇಂಪಾರ್ಟ್ ಸಚ್ ಎಜುಕೇಶನ್ ಟು ದ ಸ್ಟೂಡೆಂಟ್ಸ್ ಅಂಡ್ ಎನ್ಹಾನ್ಸ್ ದೆಮ್ ವಿಚ್ ಈಸ್ ಇನ್ ದ ಇಂಟ್ರೆಸ್ಟ್ ಅಂಡ್ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್. ಅವರ ಸಾಮರ್ಥ್ಯಗಳು ಏನದಾವಲ್ಲ ಅವುಗಳನ್ನ ಬೆಳೆಸ್ರಿ. ಟು ಹೆಲ್ಪ್ ಡೈ ಸ್ಟೂಡೆಂಟ್ಸ್ ಟು ಅನ್ಫೋಲ್ಡ್ ದೇರ್ ಪರ್ಸನಾಲಿಟಿ, ದಟ್ ಈಸ್ ಮೆಂಟಲ್ ಡೆವಲಪ್ಮೆಂಟ್ ಆರ್ ಇನ್ನರ್ ಪಾರ್ಟ್. ವ್ಯಕ್ತಿತ್ವದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹುದುಗಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯಗಳನ್ನ ಅನ್ಫೋಲ್ಡ್ ಮಾಡ್ರಿ, ತೆರೆದಿಡುವಂತಹ ಪ್ರಯತ್ನ ಮಾಡ್ರಿ. ಯಾವಾಗ ವಿದ್ಯಾರ್ಥಿಗಳು ಅವುಗಳನ್ನು ತೆರೆಗಿಡ್ತಾರೆ, when the students are unfolding their inner ability, if you give certain sort of the mental exercises, ಸ್ವಲ್ಪ ಮೆಂಟಲ್ ಎಕ್ಸರ್ಸೈಸಸ್ ಕೊಡಬೇಕು ಅವ್ರಿಗೆ. ಸೊ ಅಂದಾಗ ಮಾತ್ರ ಏನಾಗ್ತಾರ ಅವ್ರಿಗೆ ಆ ಒಂದು ಯಾರೋ ಜಾಯಿನ್ ಆಗ್ತಿದ್ರು. ಓಕೆ ಫೈನ್. to give such type of the mental exercises or mental processes related activities. ಮೆಂಟಲ್ ಪ್ರೊಸೆಸ್ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಕೊಡ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರ ಮಾಡ್ತಕ್ಕಂಥ ಕ್ರಿಯೆಗಳನ್ನ ಅವ್ರು ಕೊಡಬೇಕಾಗ್ತೈತಿ. ಈಗ ಉದಾಹರಣೆಗೆ ಏನ್ ಮಾಡ್ಬೇಕಾಗ್ತೈತಿಪ್ಪ ಅಂತಂದ್ರೆ, ಈಗ ಯಾವುದೇ ಒಂದು ಗಿಡ ನೋಡಿದ್ರಂದ್ರೆ ಅವ್ನಿಗೆ ಯಾವ ರೀತಿ ಏನ್ ಅನ್ಸುತ್ತೆ, ದಿಸ್ ಇಸ್ ಅ ಮೆಂಟಲ್ ಆಕ್ಟಿವಿಟಿ, ರೈಟ್? ಬೈ ಲುಕಿಂಗ್ ಅಟ್ ದ ಸೀನ್ ಆಫ್ ದಿ ಅ ಟ್ರೀ. ಒಂದು ಗಿಡವನ್ನ ನೋಡಿದ್ರೆ ಮಕ್ಕಳಿಗೆ ಏನ್ ಅನ್ಸುತ್ತೆ, ಸಿಂಪಲ್ ಕಾನ್ಸೆಪ್ಟ್. ಇಂಥ ಕೊಟ್ರಂದ್ರೆ ಅವ್ರಿಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಿರ್ತಾರೆ. ಸೊ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನೀವು ಕೊಡಬಹುದು. ಒಬ್ಬ ವ್ಯಕ್ತಿ ನೋಡಿದ್ರೆ ಏನ್ ಅನ್ಸುತ್ತೆ, ಒಂದು ಸಮುದ್ರವನ್ನು ನೋಡಿದ್ರೆ, whenever the students look at the sea, how are their ideas are creating, you have to give this mental type of the exercises to help do. Okay, next one is to enable the students to have the right type of psychology of life. ಸೈಕಾಲಜಿ ಆಫ್ ಲೈಫ್, ಅವರ ಒಂದು ಮನಃಶಾಸ್ತ್ರದ ಆಧಾರದ ಮೇಲೆ, ಸರಿಯಾದ ಮನಃಶಾಸ್ತ್ರದ ಆಧಾರದ ಮೇಲೆ ಏನ್ ಮಾಡ್ಬೇಕಾಗ್ತೈತಿ, ಅವರ ಸಾಮರ್ಥ್ಯಗಳನ್ನ ವೃದ್ಧಿಸ್ರಿ. ಎನೇಬಲ್ ದೆಮ್, ಎನ್ಹಾನ್ಸ್ ದ ಸ್ಟೂಡೆಂಟ್ಸ್ ಟು ಹ್ಯಾವ್ ದ ರೈಟ್ ಟೈಪ್ ಆಫ್ ದ ಸೈಕಾಲಜಿ ಆಫ್ ಲೈಫ್. ಸೊ ಯಾವ ಒಂದು ಯಾವ ರೀತಿ ಯೋಚನೆ ಮಾಡಬೇಕು ಅದು ಕೂಡ ಒಂದೇನು ಸೈಕಾಲಜಿ. ಈಗ ಯಾವ ರೀತಿಯಾಗಿ ನಾವು ತಯಾರಾಗಬೇಕು, ಯಾವ ರೀತಿಯಾಗಿ ಓದ್ಬೇಕು, how we have to read, how we have to proceed, what to take first, what not to take first, what are their interests, what are their abilities, what are their attitudes, depending on the students psychology, right type of the right type, not psychology, right type of the psychology, ಸರಿಯಾದದ್ದು ಯಾವುದು ಅದನ್ನ ಗಮನಿಸಬೇಕು. to conserve all the group practical values. ನೋಡ್ರಿ, ಈ ಒಂದು ಗುಂಪಿನಲ್ಲಿರ್ತಕ್ಕಂತಹ ಪ್ರಾಯೋಗಿಕ ಮೌಲ್ಯಗಳು, ಸಹಕಾರ ಇರ್ಬೋದು, ನಂಬಿಕೆ ಇರ್ಬೋದು, ಕೋಆಪರೇಷನ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ದೀಸ್ ಆರ್ ಆಲ್ ದಿ ವ್ಯಾಲ್ಯೂಸ್, ಗ್ರೂಪ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್. ಓಕೆ, ಕನ್ಸರ್ವ್ ದಿ ಗ್ರೂಪ್ ವ್ಯಾಲ್ಯೂ, ಅವುಗಳನ್ನು ರಕ್ಷಿಸಬೇಕು. ವಿ ಹ್ಯಾವ್ ಟು ಕನ್ಸರ್ವ್ ದೆಮ್, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಆಲ್ ದ ಗ್ರೂಪ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್. ಓಕೆ, ಹೆಲ್ಪಿಂಗ್, ಕೋಆಪರೇಟಿಂಗ್, ಸಪೋರ್ಟಿಂಗ್, ಶೇರಿಂಗ್ ದಿ ಐಡಿಯಾಸ್ and practical values. Conserve heredity and culture of our society. This is most important. We are talking about much about now the ingenious ideas, values. ಈ ಕೊರೋನಾ ಸಂದರ್ಭದಲ್ಲಿ ಭಾರತೀಯ ಮೌಲ್ಯಗಳು, ಅವರ ಆಹಾರ ಪದ್ಧತಿನ ತಗೊಳ್ರಿ. ಒಂದು ಉತ್ತಮವಾದ ಆಹಾರ ಪದ್ಧತಿ ಇದ್ದುದ್ರಿಂದಲೇ ಈ ಬೇರೆ ರಾಷ್ಟ್ರಗಳನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಏನಾಗ್ತಾ ಇಲ್ಲ, ಬಹಳಷ್ಟು ಜನರು ಮೃತರಾಗ್ತಾ ಇಲ್ಲ, ಸಾಯ್ತಾ ಇಲ್ಲ, ಬಿಕಾಸ್ ಆಫ್ ದೇರ್ ಓನ್ ಫುಡ್ ಕಲ್ಚರ್. So like that, we have to enhance these, conserve practical values, heredity and culture of our society. Okay,
My dear students, today I have covered the main important topics, mainly related to that of organization, definition of organization according to J.B. Sears, according to W.H. Rayburn, and later on I went for aims and objectives of the school organization. ಇಲ್ಲಿ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನೋಡಬಹುದು ನೀವು. ಸಮಾಜಗಳ ಸುಧಾರಣೆ ಮೂಲ ಗುರಿಯಾಗಿರ್ಬೇಕು. ಶಾಲೆ ಮಕ್ಕಳ ದಕ್ಷ ಜೀವನ ಒದಗಿಸುವುದು ಹೇಗೆ, ಶಾಲೆಯ ಸಮುದಾಯನ ಪರಸ್ಪರ ಹತ್ತಿರಕ್ಕೆ ತರುವುದು, ವಿದ್ಯಾರ್ಥಿಗಳು ಓಕೆ ನಿಮ್ಗೆಲ್ಲ ಇವುಗಳ ಎಲ್ಲ ನಿಮ್ಗೆಲ್ಲ ಸಿಗುತ್ತವೆ. ಓಕೆ, ಸೊ ನಿಮಗೆ ನಿಮ್ಮ ಒಂದು ಇದರ ಪ್ರಕಾರ, ಹೌದಾ, ಆರ್ಗನೈಸೇಷನ್ ಪ್ರಕಾರ ಈ ಒಂದು ನಮ್ಮ ಸಮಾಜದ ಎಲ್ಲ ಗುಂಪು ಪ್ರಾಯೋಗಿಕ ಮೌಲ್ಯಗಳು ಮತ್ತು ಆನುವಂಶೀಯತೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿದೆ. 7th ಪಾಯಿಂಟ್ ಇದೆ, ನಮ್ಮ ಸಮಾಜದ ಎಲ್ಲ ಗುಂಪಿನ ಪ್ರಾಯೋಗಿಕ ಮೌಲ್ಯಗಳು ನಮ್ಮ ಆನುವಂಶೀಯತೆ ಅಂದ್ರೆ ನಾವು ಹೇಗೆ ಬೆಳೆಸ್ಕೊಂಡು ಬಂದಿರ್ತೀವಿ ಮತ್ತು ನಮ್ಮ ಸಂಸ್ಕೃತಿಯನ್ನ ರಕ್ಷಿಸುವುದು ಅಂತ ಪಾಯಿಂಟ್ ಇದೆ. ಹೌದಾ, ಈ 7th ಪಾಯಿಂಟ್ಗೆ ಸಂಬಂಧಪಟ್ಟಂತೆ ತಾವು ಏನ್ ಮಾಡ್ಬೇಕಾಗ್ತೈತಪ್ಪ ಅಂತಂದ್ರೆ, ತಾವು ಬಸ್ನಾಳ್ ಸರ್ ಬಂದಿದ್ರು ನೋಡ್ರಿ. ಬಸ್ನಾಳ್ ಸರ್ ಈಸ್ ವೇಟಿಂಗ್. ಓಕೆ ಫೈನ್. ಸೊ ತಾವು ಯಾರು ಹೇಳ್ತೀರಿ ಇದ್ರ ಬಗ್ಗೆ? ಯಾರ ಬರ್ತೀರಿ ನಮ್ಮ ಮುಂದ? Sir? ಹೇಳಮ್ಮ. Sir, I have a doubt in organization, sir. What you tell me? You ask me the question. Sir, are all the organization always constant, sir, or there are any variables? No, always the organizations are dynamic in nature. Always, they are not at all constant. They are not fixed, because with respect to contemporary situation, their values, their requirements, their wants are going to changing. So therefore, the society as well as organization is also going to be changing with respect to whatever their aims and objectives to meet the requirement of the people or the society. Society wants ಗಳು or ಬೇಡಿಕೆಗಳು ಚೇಂಜ್ ಆದಂಗ ಏನಾಗ್ತಾ ಹೋಗ್ತವು, certainly they are also going to changing. Okay, next, any questions? Sir. ಇನ್ನು 1 ನಿಮಿಷ ಇದೆ. ಇನ್ನು 1 ನಿಮಿಷ ಇದೆ.